ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹೋರಾಟ ತೀವ್ರಗೊಳ್ತಾ ಇದೆ. ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಹೋರಾಟಗಾರರು ಆಗ್ರಹಿಸ್ತಾ ಇದ್ದಾರೆ. ಈ ನಡುವೆ ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ನೀರಾವರಿ ವಿಚಾರಗಳ ಚರ್ಚೆಗಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ವಿಧಾನಸೌಧ ಮಧುವಣಗಿತ್ತಿಯಂತೆ ರಂಗಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಕಾವೇರಿ ಬಿಕ್ಕಟ್ಟು ದಿನೇ ದಿನೇ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಈ ಕಾವೇರಿ ಬಿಕ್ಕಟ್ಟು ತಲೆದೋರಿ ಇದರ ಸಮಸ್ಯೆ ಮತ್ತೆ ಇದರ ತೀವ್ರತೆ ಇನ್ನೂ ಜಾಸ್ತಿ ಆಗ್ತಿರುವಂತಹ ಹೊತ್ತಿನಲ್ಲೇ ತಮಿಳುನಾಡಿನ ಸಿಎಂ ವಿಜಯ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯವರನ್ನ ಭೇಟಿ ಆಗ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕಕ್ಕೆ ಭೇಟಿಯಾಗುವ ಮೂಲಕ ಮಾತುಕತೆಗೆ ಮುಂದಾಗ್ತಾ ಇದ್ದಾರೆ. ಎಸ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ಪಕ್ಕದ ತಮಿಳುನಾಡಲ್ಲಿ ಕಾಂಗ್ರೆಸ್ ಬೆಂಬಲಿತ ಟಿವಿಕೆ ಸರ್ಕಾರ ಅಧಿಕಾರದಲ್ಲಿದೆ. ಕಾವೇರಿ ಜಲ ವಿವಾದವನ್ನೇ ಆಹಾರ ಮಾಡಿಕೊಂಡಿರೋ ತಮಿಳುನಾಡು ರಾಜಕಾರಣಿಗಳು ಸಮಯ ಸಿಕ್ಕಾಗ್ಲೆಲ್ಲ ಕರ್ನಾಟಕ ಮೇಲೆ ಗದಾ ಪ್ರಹಾರಕ್ಕೆ ಸಜ್ಜಾಗಿ ನಿಂತಿರ್ತಾರೆ. ಈಗ ನಿನ್ನೆಯ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನೋ ಶಿಫಾರಸು ಕಾವೇರಿ ಕೊಳ್ಳದಲ್ಲಿ ಕೋಲಾಹಲ ಎಬ್ಬಿಸಿರೋ ವೇಳೆಯೇ ತಮಿಳುನಾಡು ಸಿಎಂ ವಿಜಯ್ ಬೆಂಗಳೂರು ಭೇಟಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆಗಸ್ಟ್ 3ರಂದು ಬೆಂಗಳೂರಿಗೆ ತಮಿಳುನಾಡು ಸಿಎಂ ವಿಜಯ್ ಭೇಟಿ. ವಿಧಾನಸೌಧದ ಸಮ್ಮೇಳನ ಸಭಾಂಗಣಕ್ಕೆ ಸುಣ್ಣ ಬಣ್ಣದ ಭಾಗ್ಯ. ಮೇಕೆದಾಟು ಸೇರಿದಂತೆ ಕಾವೇರಿ ಜಲ ವಿವಾದಗಳ ಚರ್ಚೆಗಾಗಿ ತಮಿಳುನಾಡಿನ ಸಿಎಂ ವಿಜಯ್ ಬೆಂಗಳೂರಿಗೆ ಬರುತ್ತಿದ್ದಾರೆ. ಆಗಸ್ಟ್ 3ರಂದು ಕರ್ನಾಟಕ ಮತ್ತು ತಮಿಳುನಾಡು ಸಿಎಂಗಳ ಸಮಾಗಮಕ್ಕೆ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧ ಸಜ್ಜಾಗಿದ್ದು ಸಮ್ಮೇಳನ ಸಭಾಂಗಣಕ್ಕೆ ಹೊಸ ಕಳೆಯೇ ಬಂದಿದೆ. ಇದು ಸಮ್ಮೇಳನ ಸಭಾಂಗಣ 334ನೇ ಕೊಠಡಿ ಸಂಖ್ಯೆ ಇರತಕ್ಕಂಥ ಇದು 3ನೇ ಫ್ಲೋರ್. ಇಲ್ಲಿ ವಿಚಾರ ಏನಂತಂದ್ರೆ ಪ್ರಮುಖವಾದಂತಹ ರಾಜ್ಯ ಸರ್ಕಾರದ ಯಾವುದೇ ಸಭೆಗಳು ಆಯ್ತು ಅಂತಂದ್ರೂ ಕೂಡ ಅಂತಹ ಸಭೆಗಳನ್ನ ಮಾಡುವಂತದ್ದು ಈ ಒಂದು 334ನೇ ಕೊಠಡಿಯಲ್ಲಿ. ಸೊ ಹೀಗಾಗಿ ಈ ಒಂದು ಕೊಠಡಿಗೂ ಕೂಡ ಸಿಂಗರ್ ಆಗ್ತಾ ಇರ್ತಕ್ಕಂಥದ್ದು. ಆಗಸ್ಟ್ 3ನೇ ತಾರೀಕು ವಿಜಯ್ ಅವರು ಬರ್ತಾರೆ ಅಂತಕ್ಕಂತಹ ಮಾಹಿತಿ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಒಂದ್ ಕಡೆ ಸಿಡಬ್ಲ್ಯೂಆರ್ಸಿ ಶಿಫಾರಸ್ನ ವಿರುದ್ಧ ಸಿಡಬ್ಲ್ಯೂಎಂಎಗೆ ರಾಜ್ಯ ಸರ್ಕಾರ ಮನವಿಯನ್ನ ಸಲ್ಲಿಸಿದ್ದು, ಮತ್ತೊಂದು ಕಡೆ ತಮಿಳುನಾಡು ಸಿಎಂಗೆ ವಾಸ್ತವ ಪರಿಸ್ಥಿತಿಯನ್ನು ಅರ್ಥ ಮಾಡಿಸೋದಕ್ಕೆ ಸಿಎಂ ಶಿವಕುಮಾರ್ ಮುಂದಾಗಿದ್ದಾರೆ. ಆಗಸ್ಟ್ 3ರಂದು ಸಾಧ್ಯ ಆದರೆ ಕಾವೇರಿ ಜಲಾನಯನ ಪ್ರದೇಶದ ವಾಸ್ತವ ಚಿತ್ರಣವನ್ನ ವೈಮಾನಿಕ ಸಮೀಕ್ಷೆ ಮೂಲಕ ತೋರಿಸೋ ಆಸಕ್ತಿಯಲ್ಲಿದ್ದಾರೆ. ಅಪೀಲ್ ಮಾಡಲಿಕ್ಕೆ ನಮ್ಮ ಮಂತ್ರಿಗಳು ರಾಮಲಿಂಗಾರೆಡ್ಡಿಯವರು ಮತ್ತು ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ಅಗೇನ್ಸ್ಟ್ ದಟ್ ಆರ್ಡರ್ ವಿ ಆರ್ ಅಪೀಲಿಂಗ್. ಸೊ ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಅದಾದ್ಮೇಲೆ ನಾನು ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಹತ್ರ ಕೂಡ ನಾನು ಬೆಂಗಳೂರು ಹೋದ್ಮೇಲೆ ಮಾತಾಡಿ ಆಮೇಲೆ ತೀರ್ಮಾನವನ್ನು ಮಾಡ್ತೀವಿ. ಸೊ ನಮ್ಮ ಅಪೀಲ್ ಏನೇನೆ ಆರ್ಡರ್ ಆಗಿದೆ ಅದಕ್ಕೆ ಸಿದ್ಧತೆ ಆಗ್ತಾ ಇದೆ. ಕರ್ನಾಟಕ ಸರ್ಕಾರವೇನೋ ನೀರಾವರಿ ವಿಚಾರದಲ್ಲಿ ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳ ಜೊತೆ ಸಂಘರ್ಷ ಬಿಟ್ಟು ಸೌಹಾರ್ದ ಬೆಳೆಸಿದಂತೆ ತಮಿಳುನಾಡಿನ ಜೊತೆಯೂ ಬಾಂಧವ್ಯಕ್ಕೆ ಮುಂದಾಗಿದೆ. ಆದರೆ ತಮಿಳುನಾಡಿನ ಜಲ ರಾಜಕೀಯದ ಸುಳಿಯಲ್ಲಿ ಮುಳುಗಿರುವಂತಹ ವಿಜಯ್ ಸೌಹಾರ್ದದ ಹಾದಿಗೆ ಬರ್ತಾರೆ ಅನ್ನೋದೇ ಪ್ರಶ್ನೆ. ಆಗಸ್ಟ್ 3ರವರೆಗೂ ಕೂಡ ಸರ್ಕಾರ ಕೂಡ ಈ ಒಂದು ಯಾವ ವಿಚಾರಕ್ಕೆ ಬರ್ತಾ ಇದ್ದಾರೆ ವಿಜಯ್ ಅವರು ಮತ್ತೆ ಯಾವೆಲ್ಲ ಮಾತುಕತೆಗಳು ಆಗತ್ತೆ ಅನ್ನೋದರ ಅಜೆಂಡಾವನ್ನ ಸದ್ಯ ಗೌಪ್ಯವಾಗಿ ಇಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಇದಿಷ್ಟು ಕೂಡ ವಿಧಾನಸೌಧದಲ್ಲಿ ವಿಜಯ್ ಅವರ ಆಗಮನಕ್ಕಾಗಿ ಈಗ ಸಿದ್ಧತೆಗಳು ಆಗ್ತಾ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.